ಅರ್ಜುನ್ 28 ವರ್ಷದ ಆಕರ್ಷಕ ಯಶಸ್ವಿ ಸಾಫ್ಟ್ವೇರ್ ಎಂಜಿನಿಯರ್. ಬೆಂಗಳೂರಿನ ಒಂದು ಗುಂಗಿನ ಜೀವನವನ್ನು ನಡೆಸುತ್ತಿದ್ದ. ಆಧುನಿಕ ಚಿಂತನೆ ಸ್ವತಂತ್ರ ವ್ಯಕ್ತಿಯಾಗಿದ್ದ ಅವನಿಗೆ ತನ್ನ ಜೀವನದ ಮೇಲೆ ಸಂಪೂರ್ಣ ನಿಯಂತ್ರಣವಿತ್ತು. ಆದರೆ ಅವನ ಹಳ್ಳಿಯಲ್ಲಿರುವ ಪೋಷಕರು ತಮ್ಮ ಸಾಂಪ್ರದಾಯಿಕ ಮನಸ್ಥಿತಿಯಿಂದ ಅವನಿಗೆ ಒಂದು ಆಘಾತವನ್ನು ನೀಡಿದರು. ಅವರು ಅರ್ಜುನನ್ನು ರಾಜೇಶ್ವರಿ ಎಂಬ ಸರಳ ಹಳ್ಳಿಯ ಹುಡುಗಿಯ ಜೊತೆ ಮದುವೆ ಮಾಡಲು ಒತ್ತಾಯಿಸಿದರು. ರಾಜೇಶ್ವರಿ 24 ವರ್ಷದ ಶಿಕ್ಷಕಿಯಾಗಿದ್ದಳು. ಸಾಂಪ್ರದಾಯಿಕ ಹುಡುಗಿ, ಶಾಂತ ಸ್ವಭಾವದಿಂದ ಕೂಡಿದವಳು. ಅರ್ಜುನ್ಗೆ ಆಕೆಯ ಸರಳತೆ ಕಿರಿಕಿರಿಯಾಯಿತು. ನನಗೆ ಈ ರೀತಿಯ ಹುಡುಗಿ ಬೇಡ ಅಪ್ಪ, ನಾನು ಆಧುನಿಕ ಜೀವನವನ್ನು ಇಷ್ಟಪಡುತ್ತೇನೆ ಎಂದು ಜಗಳವಾಡಿದರು. ಕುಟುಂಬದ ಗೌರವದ ಒತ್ತಡದ ಮುಂದೆ ಅವನು ಬಗ್ಗಬೇಕಾಗಿತ್ತು. ಮದುವೆ ದಿನ ಅರ್ಜುನ್ನ ಮುಖದಲ್ಲಿ ಸಂತೋಷದ ಬದಲು ಕೋಪ ಕೂಡ ಇತ್ತು. ರಾಜೇಶ್ವರಿ ತನ್ನ ಹೊಸ ಜೀವನದ ಬಗ್ಗೆ ಕನಸು ಕಾಣುತ್ತಿದ್ದಳು. ಆದರೆ ಅರ್ಜುನ ಶೀತಲ ವರ್ತನೆ ಆಕೆಯನ್ನು ಕಾಡಿತು. ಮೊದಲ ರಾತ್ರಿಯಂದೇ ಅವನು ಆಕೆಯೊಂದಿಗೆ ತೀಕ್ಷ್ಣವಾಗಿ ಮಾತನಾಡಿದ. ನೋಡು, ಈ ಮದುವೆ ನನ್ನ ಒಪ್ಪಿಗೆ ಇಲ್ಲದೆ ಆಗಿದೆ. ನೀನು ನನ್ನ ಜೀವನಕ್ಕೆ ಸರಿ ಹೊಂದಲ್ಲ ಎಂದು ಕೂಗಿದ. ರಾಜೇಶ್ವರಿ ಕಣ್ಣುಗಳು ತೇವವಾದವು. ಆದರೆ ಆಕೆ ತನ್ನ ಧೈರ್ಯವನ್ನು ಕಾಪಾಡಿಕೊಂಡಳು. ನಾನು ಒಳ್ಳೆಯವಳಾಗಿರಲು ಪ್ರಯತ್ನಿಸುತ್ತೇನೆ ಎಂದು ಶಾಂತವಾಗಿ ಹೇಳಿದಳು. ಅರ್ಜುನ್ಗೆ ಆಕೆ ಈ ಶಾಂತತೆಯ ಕೋಪವನ್ನು ತಂದಿತು. ಅವನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಾನಿ ಎಂಬ ಆಧುನಿಕ ಧೈರ್ಯವಂತ ಹುಡುಗಿಯ ಜೊತೆಗಿನ ಸ್ನೇಹವನ್ನು ಅವನು ಇನ್ನಷ್ಟು ಗಾಢವಾಗಿಸಿದ. ಸಾನಿಯಾ ಅರ್ಜುನ್ನ ರೀತಿಯ ಆಧುನಿಕ ಜೀವನವನ್ನು ಇಷ್ಟಪಡುತ್ತಿದ್ದಳು. ಆಕೆಯ ಸಾಂಗತ್ಯದಲ್ಲಿ ಅರ್ಜುನ್ಗೆ ರಾಜೇಶ್ವರಿಯ ಜೊತೆಗಿನ ಜೀವನವು ಇನ್ನಷ್ಟು ಭಾರವಾಯಿತು. ಆದರೆ ರಾಜೇಶ್ವರಿಯ ಸರಳತೆಯ ಹಿಂದಿನ ಶಕ್ತಿಯನ್ನು ಅವನು ಗಮನಿಸಲೇ ಇಲ್ಲ. ಈ ಒತ್ತಾಯದ ಮದುವೆಯಿಂದ ಉಂಟಾದ ಒಡಕು ಅರ್ಜುನ ಜೀವನವನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಸೂಚನೆಯಾಗಿತ್ತು. ಅರ್ಜುನ್ಗೆ ಆಫೀಸ್ ಈಗ ಒಂದು ರಕ್ಷಕ ಕೇಂದ್ರವಾಗಿತ್ತು. ಸಾನಿಯಾದ ಜೊತೆಗಿನ ಸಮಯವು ಅವನಿಗೆ ರಾಜೇಶ್ವರಿಯ ಜೊತೆಗಿನ ಕಿರಿಕಿರಿಯ ಜೀವನದಿಂದ ಪಾರಾಗಲು ಒಂದು ದಾರಿಯಾಗಿತ್ತು. ಸಾನಿಯಾ 26 ವರ್ಷದ ಡೇಟಾ ಸೈಂಟಿಸ್ಟ್. ತನ್ನ ಆಕರ್ಷಕ ವ್ಯಕ್ತಿತ್ವ, ತೀಕ್ಷ್ಣ ಬುದ್ಧಿ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಅರ್ಜುನನ್ನು ಸೆಳೆದಿದ್ದಳು. ಆಫೀಸ್ನ ಕಾಫಿ ಬ್ರೇಕ್ಗಳಿಂದ ಹಿಡಿದು ತಡರಾತ್ರಿಯ ಚಾಟ್ಗಳವರೆಗೆ ಇಬ್ಬರ ನಡುವಿನ ಸಂಬಂಧಗಳು ಗಾಢವಾಗಿತ್ತು. ನೀನು ಯಾಕೆ ರಾಜೇಶ್ವರಿಯ ಜೊತೆ ಇದ್ದೀಯಾ? ಆಕೆ ನಿನಗೆ ಸರಿ ಹೊಂದಲ್ಲ ಎಂದು ಸಾನಿಯಾ ಒಮ್ಮೆ ಕೇಳಿದಾಗ ಅರ್ಜುನ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಮೂಡಿತು. ಒಂದು ದಿನ ಆಫೀಸ್ನ ಒಂದು ಟೀಮ್ ಔಟಿಂಗ್ನಲ್ಲಿ ಸಾನಿಯಾ ಮತ್ತು ಅರ್ಜುನ್ ಒಂಟಿಯಾಗಿ ಸಮಯ ಕಳೆದರು. ಸಾನಿಯಾದ ತೆರೆದ ಮನಸ್ಸು, ಆಕೆಯ ಹಾಸ್ಯ, ಜೀವನದ ಬಗೆಗಿನ ಉತ್ಸಾಹವು ಅರ್ಜುನನ್ನು ಮತ್ತಷ್ಟು ಸೆಳೆಯಿತು. ಆ ರಾತ್ರಿ ಇಬ್ಬರು ಒಂದು ಭಾವನಾತ್ಮಕ ಕ್ಷಣವನ್ನು ಹಂಚಿಕೊಂಡರು. ಅದು ಅವರ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಿತು. ಆದರೆ ಅರ್ಜುನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ರಾಜೇಶ್ವರಿಯ ಮುಗ್ಧ ಮುಖವು ಕಾಡುತ್ತಿತ್ತು. ನಾನು ಏನು ಮಾಡ್ತಾ ಇದ್ದೀನಿ ಎಂದು ಒಮ್ಮೆ ಯೋಚಿಸಿದರೂ ಸಾನಿಯಾದ ಸಾಂಗತ್ಯದ ಆಕರ್ಷಣೆಯು ಅವನನ್ನು ಮುನ್ನಡೆಸಿತು. ರಾಜೇಶ್ವರಿಯ ಮನೆಯಲ್ಲಿ ಅರ್ಜುನ್ನ ದೂರವಾಣಿ ಸಂಭಾಷಣೆಗಳನ್ನು ಗಮನಿಸಿದಳು. ಅವನ ತಡರಾತ್ರಿಯ ಕರೆಗಳು ಆಕೆಗೆ ತಿಳಿಯದ ಒಂದು ರಹಸ್ಯವನ್ನು ಸೂಚಿಸುತ್ತಿತ್ತು. ಆದರೆ ಆಕೆ ತನ್ನ ಗಂಡನನ್ನು ಗೆಲ್ಲಲು ಪ್ರಯತ್ನಿಸಿದಳು. ಒಂದು ದಿನ ಅರ್ಜುನ್ಗಾಗಿ ಅವನ ಇಷ್ಟದ ಖಾದ್ಯವನ್ನು ತಯಾರಿಸಿದಳು. ಆದರೆ ಅರ್ಜುನ್ ನನಗೆ ಈ ರೀತಿಯ ಸಾಂಪ್ರದಾಯಿಕ ತಿನಿಸು ಇಷ್ಟ ಇಲ್ಲ ಎಂದು ಕಿರ್ಚಿಕೊಂಡು ಹೊರ ನಡೆದ. ರಾಜೇಶ್ವರಿಯ ಮನಸ್ಸಿನಲ್ಲಿ ಒಂದು ಸಣ್ಣ ಗಾಯವಾಯಿತು. ಆದರೆ ಆಕೆ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಆಕೆಗೆ ತಿಳಿದಿತ್ತು, ಈ ಜೀವನದಲ್ಲಿ ನಾನು ಒಂಟಿಯಾಗಿ ಹೋರಾಡಬೇಕು ಎಂದು. ರಾಜೇಶ್ವರಿಯ ಸರಳತೆಯ ಹಿಂದೆ ಒಂದು ದೃಢವಾದ ಇಚ್ಛಾಶಕ್ತಿ ಇತ್ತು. ಆಕೆ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ಲು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡ್ತಿದ್ಲು. ಆಕೆಯ ವಿದ್ಯಾರ್ಥಿಗಳು ಆಕೆಯನ್ನು ತಾಯಿಯಂತೆ ಗೌರವಿಸುತ್ತಿದ್ದರು. ಈ ಗೌರವವು ಆಕೆಗೆ ಒಂದು ಆಂತರಿಕ ಶಕ್ತಿಯನ್ನು ನೀಡಿತು. ಆದರೆ ಅರ್ಜುನ್ನ ಶೀತಲ ವರ್ತನೆ ಆಕೆಯ ತಾಳ್ಮೆಯನ್ನು ಪರೀಕ್ಷಿಸಿತು. ಒಂದು ದಿನ ರಾಜೇಶ್ವರಿ ಅರ್ಜುನ್ನ ಫೋನ್ನಲ್ಲಿ ಸಾನಿಯಾದ ಮೆಸೇಜ್ಗಳನ್ನು ಗಮನಿಸಿದಳು. ನಾಳೆ ರಾತ್ರಿ ನಿನ್ನ ಜೊತೆ ಡಿನ್ನರ್ಗೆ ಬರ್ತೀನಿ ಎಂಬ ಸಂದೇಶವು ಆಕೆಯ ಹೃದಯವನ್ನು ಚುಚ್ಚಿತು. ಆದರೆ ಆಕೆ ಕೋಪಗೊಳ್ಳಲಿಲ್ಲ. ಬದಲಿಗೆ ತನ್ನ ಗಂಡನನ್ನು ಗೆಲ್ಲಲು ಒಂದು ಯೋಚನೆಯನ್ನು ಹಾಕಿಕೊಂಡಳು. ಆಕೆ ತನ್ನ ಸಾಂಪ್ರದಾಯಿಕ ಶೈಲಿಯನ್ನು ಸ್ವಲ್ಪ ಬದಲಾಯಿಸಿದಳು. ಒಂದು ದಿನ ಆಕೆ ಆಧುನಿಕ ಹುಡುಗಿಯಲ್ಲಿ ಸರಳವಾಗಿ ಮೇಕಪ್ ಮಾಡಿಕೊಂಡು ಅರ್ಜುನ್ಗಾಗಿ ಕಾಯುತ್ತಿದ್ದಳು. ಅರ್ಜುನ್ ಆಕೆಯನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಗೊಂಡ. ಆದರೆ ತನ್ನ ಕೋಪದಿಂದ, ಇದೆಲ್ಲ ಯಾಕೆ? ಈ ರೀತಿಯ ತೋರಿಕೆಯಿಂದ ನೀನು ನನ್ನನ್ನು ಬದಲಾಯಿಸಲಾರೆ ಎಂದು ಕೂಗಿದ. ರಾಜೇಶ್ವರಿಯ ಶಾಂತತೆಯು ಈಗ ಒಂದು ಶಕ್ತಿಯಾಗಿ ಬದಲಾಗಿತ್ತು. ಆಕೆ ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಂಡು, ನಾನು ನಿನ್ನನ್ನು ಬದಲಾಯಿಸಲು ಬಯಸುವುದಿಲ್ಲ, ಆದರೆ ನಾನು ನನ್ನ ಜೀವನವನ್ನು ಒಳ್ಳೆಯದಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ಉತ್ತರಿಸಿದಳು. ಈ ಮಾತು ಅರ್ಜುನ ಮನಸ್ಸಿನಲ್ಲಿ ಒಂದು ಚಿಕ್ಕ ಗೊಂದಲವನ್ನು ಸೃಷ್ಟಿಸಿತು. ಅರ್ಜುನ್ ಸಾನಿಯಾದೊಂದಿಗೆ ಸಂಬಂಧವು ಈಗ ಎಲ್ಲರಿಗೆ ಗೊತ್ತಾಗಿತ್ತು. ಆಫೀಸ್ನಲ್ಲಿ ಇಬ್ಬರ ನಡುವಿನ ರಹಸ್ಯ ಸಂಭಾಷಣೆಗಳು, ಒಟ್ಟಿಗೆ ತಿರುಗಾಡುವುದು ಎಲ್ಲವೂ ಗಸಿಪ್ ವಿಷಯವಾಯಿತು. ಆದರೆ ಸಾನಿಯಾ ತನ್ನ ಸ್ವಾತಂತ್ರ್ಯವನ್ನು ಒತ್ತಿ ಹೇಳುತ್ತಾ, ನಾನು ಯಾರ ಜೊತೆಯೂ ಶಾಶ್ವತವಾಗಿ ಬದ್ಧವಾಗಿರಲು ಇಷ್ಟಪಡಲ್ಲ, ಆದರೆ ನಾವಿಬ್ಬರೂ ಒಟ್ಟಿಗೆ ಖುಷಿಯಾಗಿರಬಹುದು ಎಂದು ಹೇಳಿದಳು.
ಈ ಮಾತು ಅರ್ಜುನ್ಗೆ ಒಂದು ಆಘಾತವನ್ನು ನೀಡಿತು. ಅವನಿಗೆ ರಾಜೇಶ್ವರಿಯ ಜೊತೆಗಿನ ಮದುವೆಗಿಂತ ಸ್ವಾತಂತ್ರ್ಯ ಬೇಕಿತ್ತು. ಆದರೆ ಸಾನಿಯಾದ ಈ ಶೈಲಿಯು ಅವನನ್ನು ಗೊಂದಲಕ್ಕೆ ಒಡ್ಡಿತು. ಒಂದು ದಿನ ಅರ್ಜುನ್ ಮತ್ತು ಸಾನಿಯಾ ಒಂದು ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡುತ್ತಿರುವಾಗ ರಾಜೇಶ್ವರಿಯ ಒಬ್ಬ ಸಹೋದ್ಯೋಗಿಯು ಅವರನ್ನು ಗಮನಿಸಿದ. ಈ ಸುದ್ದಿ ರಾಜೇಶ್ವರಿಗೆ ತಲುಪಿತು. ಆಕೆಗೆ ತನ್ನ ಗಂಡನ ಈ ವರ್ತನೆಯು ಒಂದು ದೊಡ್ಡ ಆಘಾತವಾಯಿತು. ಆದರೆ ಆಕೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲಿಲ್ಲ. ಆಕೆ ತನ್ನ ವಕೀಲ ಸ್ನೇಹಿತರೊಂದಿಗೆ ಮಾತನಾಡಿ ತನ್ನ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಳು. ಆಕೆ ತನ್ನ ಮದುವೆಯನ್ನು ಉಳಿಸಲು ಒಂದೇ ಕೊನೆಯ ಪ್ರಯತ್ನ ಮಾಡಲು ನಿರ್ಧರಿಸಿದಳು. ಅರ್ಜುನ್ಗೆ ಈಗ ತನ್ನ ಜೀವನದ ಗೊಂದಲವು ತಿಳಿಯತೊಡಗಿತು. ರಾಜೇಶ್ವರಿಯ ಶಾಂತತೆ, ಆಕೆಯ ಪ್ರಯತ್ನಗಳು ಅವನನ್ನು ಕಾಡತೊಡಗಿದವು. ಒಂದು ರಾತ್ರಿ ರಾಜೇಶ್ವರಿ ಅವನಿಗೆ ಒಂದು ಪತ್ರ ಬರೆದಿದ್ದಳು. ನಾನು ನಿನ್ನನ್ನು ಒಪ್ಪಿಕೊಂಡಿದ್ದೇನೆ, ಆದರೆ ನೀನು ನಿನ್ನ ಜೀವನದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಆ ಪತ್ರದಲ್ಲಿ ಬರೆದಿತ್ತು. ಈ ಪತ್ರವು ಅರ್ಜುನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಅರ್ಜುನ್ಗೆ ಈಗ ತನ್ನ ತಪ್ಪುಗಳು ಅರಿವಾದವು. ಸಾನಿಯಾದ ಜೊತೆಗಿನ ಸಂಬಂಧ ಒಂದು ತಾತ್ಕಾಲಿಕ ಆಕರ್ಷಣೆಯಾಗಿತ್ತು. ಆದರೆ ರಾಜೇಶ್ವರಿ ಶಾಂತತೆ, ತಾಳ್ಮೆ ಮತ್ತು ಶಕ್ತಿಯು ಅವನಿಗೆ ಒಂದು ಶಾಶ್ವತ ಸಂಗಾತಿಯ ಮೌಲ್ಯವನ್ನು ತಿಳಿಸಿತು. ಅವನು ಸಾನಿಯಾದೊಂದಿಗಿನ ಸಂಬಂಧವನ್ನು ಮುರಿದುಕೊಂಡು ರಾಜೇಶ್ವರಿಯ ಕ್ಷಮೆಯನ್ನು ಕೇಳಲು ನಿರ್ಧರಿಸಿದ. ಒಂದು ಸಂಜೆ ಅರ್ಜುನ್ ಮನೆಗೆ ಬಂದು ರಾಜೇಶ್ವರಿಯ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡ. ನಾನು ನಿನ್ನನ್ನು ಗೌರವಿಸಿಲ್ಲ, ಆದರೆ ಈಗ ನಿನ್ನ ಮೌಲ್ಯ ನನಗೆ ಗೊತ್ತಾಗಿದೆ ಎಂದು ಭಾವುಕವಾಗಿ ಹೇಳಿದ. ರಾಜೇಶ್ವರಿಯ ಕಣ್ಣುಗಳು ತೇವವಾದವು, ಆದರೆ ಆಕೆ ತನ್ನ ಶಕ್ತಿಯನ್ನು ತೋರಿಸಿದಳು. ನಾನು ಕ್ಷಮಿಸಬಹುದು, ಆದರೆ ನನ್ನ ಗೌರವವನ್ನು ನೀನು ಕಾಪಾಡಬೇಕು ಎಂದು ಉತ್ತರಿಸಿದಳು. ಅರ್ಜುನ್ ಮತ್ತು ರಾಜೇಶ್ವರಿ ತಮ್ಮ ಜೀವನವನ್ನು ಹೊಸದಾಗಿ ಆರಂಭಿಸಿದರು. ರಾಜೇಶ್ವರಿಯ ಸರಳತೆಯ ಜೊತೆಗಿನ ಆಕೆಯ ಶಕ್ತಿಯು ಅರ್ಜುನನ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿತು. ಇಬ್ಬರು ಒಟ್ಟಿಗೆ ತಮ್ಮ ಸಂಬಂಧವನ್ನು ಬಲಪಡಿಸಿದರು ಮತ್ತು ಒಂದು ಸುಂದರ ಭವಿಷ್ಯವನ್ನು ಕಟ್ಟಿಕೊಂಡಿದ್ದರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.